ಸಿದ್ದರಾಮಯ್ಯ ವಿಧಾನಸೌಧಕ್ಕೆ ಬಂದಿದ್ದಾರೆ. ಜೊತೆಗೆ ಏನಂದರೆ ವಿಶೇಷ ಸಚಿವ ಸಂಪುಟ ಸಭೆ. ಸೊ ಅದೊಂದು ಹಾಗೆ ಆಗುತ್ತೆ, ಅಲ್ಲಿ ಅನುಮೋದನೆ ಸಿಗುತ್ತೆ. ಅದಾದಮೇಲೆ ಸಿದ್ದರಾಮಯ್ಯನವರು ಬಜೆಟ್ ಮಂಡಿಸೋಕ್ಕೆ ಶುರು ಮಾಡ್ತಾರೆ. 10 ಕಾಲಿಗೆ ಸಿದ್ದರಾಮಯ್ಯ ಬಜೆಟ್ ಮಂಡಿಸ್ತಾರೆ. 10ವರೆಗೆ ರಾಹುಕಾಲ, 10 ಕಾಲಿಗೆ ಬಜೆಟ್ ಮಂಡನೆ. ಸೊ ಬಜೆಟ್ ಮಂಡನೆಗೆ ಈಗಾಗಲೇ ಅನುಮತಿ ಸಿಕ್ಕಿದೆ. CM ನೇತೃತ್ವದಲ್ಲಿ ಕ್ಯಾಬಿನೆಟ್ ಸಭೆ ಆಯಿತು. ಜೊತೆಗೆ ಏನಂದ್ರೆ ನಾವು ಹಲವಾರು ಜನರ ನಿರೀಕ್ಷೆಗಳನ್ನು ಹೇಳ್ತಾ ಇದ್ವಿ. ನಿರೀಕ್ಷೆಗಳೇನೋ ಬೇಕಾದಷ್ಟಿದೆ. ದುಡ್ಡನ್ನು ಎಲ್ಲಿಂದ ತರ್ತಾರೆ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ಜೊತೆಗೆ ಏನಂದರೆ ಸಿದ್ದರಾಮಯ್ಯ ಈ ಎಲ್ಲ ಅನುಭವಗಳನ್ನು ಎಷ್ಟರ ಮಟ್ಟಿಗೆ ಈ ಸಂದರ್ಭದಲ್ಲಿ ಧಾರೆ ಎರೆದು ಏನು ಮಾಡ್ತಾರೆ ಅಂತ. ಯಾಕಂದರೆ ಈ ನಾವೆಲ್ಲ ಕಂಡಂಗೆ ಏನು ಅಂದರೆ ಸಿದ್ದರಾಮಯ್ಯ ಭಾಳ ಸುದೀರ್ಘವಾಗಿ ಸಭೆಗಳನ್ನು ಮಾಡ್ತಾರೆ, ಭಾಳ ಪೇಷನ್ಸಿಂದ ಕೂತ್ಕೊಂಡಿರ್ತಾರೆ ಅಂತ ನಮ್ಮ BJP ನಾಯಕಿ ಹೇಳ್ತಾ ಇದ್ರು. ಇಲ್ಲ, ಅವರು ತಜ್ಞರ ಜೊತೆಗೆ ಇನ್ನೂ ಹೆಚ್ಚೆಚ್ಚು ಮೀಟಿಂಗ್ ಮಾಡಬೇಕಾಗಿತ್ತು ಅನ್ನುವಂಥ ಅಭಿಪ್ರಾಯ ಅವ್ರದ್ದು. ಅಂದರೆ ಮೋಸ್ಟ್ಲಿ ಈ ಬಾರಿ ಏನೋ ಅನಾರೋಗ್ಯದಿಂದ ಹೆಚ್ಚು ಮೀಟಿಂಗ್ಗಳಾಗಿಲ್ವೇನೋ ಗೊತ್ತಿಲ್ಲ. ನಾನು ಮಾತಾಡ್ತೀನಿ ಇದಕ್ಕೆ ಸಂಬಂಧಪಟ್ಟಂಗೆ. BJP JDS ಪ್ರತಿಭಟನೆ ಮಾಡ್ತಾ ಇವೆ. ಬಜೆಟ್ಗೂ ಮೊದಲು ವಿಧಾನಸೌಧದಲ್ಲಿ BJP JDS ನಾಯಕರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇನ್ನು ಅಶೋಕ್, ಇದು ಸಿದ್ದರಾಮಯ್ಯನವರು ಕೊನೆ ಬಜೆಟ್ ಅಂತ ಕೂಡ ಹೇಳಿದ್ದಾರೆ. ಬನ್ನಿ ಅಶೋಕ್ ಮಾತಾಡ್ತಾ ಇದ್ದಾರೆ ನೋಡೋಣ. ಯಡಿಯೂರಪ್ಪನವರು, ಬಸವರಾಜ ಬೊಮ್ಮಾಯಿ ಯಾರೂ ಕೂಡ ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ಸಾಲವನ್ನ 1 ಲಕ್ಷಕ್ಕೆ ಏರಿಸ್ತೋರಿಲ್ಲ. ಈ ಪುಟ್ಟಾತ್ಮ ಒಂದೇ ವರ್ಷದಲ್ಲಿ 1 ಲಕ್ಷ ಸಾಲ, 1,05,000 ಅಂದ್ರೆ ಮನೆಯಾಳ ಸಿದ್ದರಾಮಯ್ಯ 1,05,000 ಕೋಟಿ. ಓಕೆನಾ? ಇನ್ನೇ 300 ವರ್ಷ ಮಾಡ್ಬೇಕು, ಇರಲ್ಲ ಸಿದ್ದರಾಮಯ್ಯ, 300 ವರ್ಷ ಇರಲ್ಲ. ಇಂಥ ಸಾಲ ಮಾಡಿ ಅವರು ಈಗ ಮೊನ್ನೆ ನಾವೆಲ್ಲ MLAಗಳೆಲ್ಲ ನೋಡಿ, ಆಯ್ತು ನಿಮ್ದು ಅಭಿವೃದ್ಧಿಗೆ ಹಣ ಕೊಡಿ, ಶಾಸಕರು ಏರಿಯಾಗೆ ಹೋಗಕ್ಕೆ ಮಾನ ಮರ್ಯಾದೆನಿಲ್ಲ ಎಲ್ಲ ಪಾರ್ಟಿಯವ್ರಿಗೂ. ಅಟ್ಲೀಸ್ಟ್ ಮನೆ ಹಾಳ ಇರೋಷ್ಟು ದಿವಸ ದೋಚಬೇಕು. ಸೊ ಇದೆಲ್ಲ ಮಾತುಗಳನ್ನು ವಿಪಕ್ಷ ನಾಯಕರು ಮಾತಾಡ್ತಾ ಇದ್ರು. ನಾವು ಅದನ್ನು ಕೇಳಿದ್ವಿ. ಮಾತಾಡೋಣ, ಇದಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಚರ್ಚೆ ಮಾಡೋದಿದೆ, ಮಾತಾಡ್ತೀವಿ. ಅದಕ್ಕಿಂತ ಮೊದಲು ಕಾರ್ಮಿಕರಿಗೂ ಕೂಡ ಬಹಳಷ್ಟು ನಿರೀಕ್ಷೆಗಳಿವೆ. ಕಾರ್ಮಿಕರು ಏನಂತಾರೆ ಬನ್ನಿ ನೋಡೋಣ. ಸರ್, ನಾವು ಬಜೆಟ್ ಮೇಲೆ ತುಂಬ ನಂಬಿಕೆ ಮಡಗಿದ್ದೀವಿ, ಏನಾರ ಒಂದು ಉದ್ಧಾರ ಆಯ್ತದೆ ಅಂತ. ಬಟ್ ನಮಗೆ ಆಗ್ತಾ ಇಲ್ಲ. ಅದಕ್ಕೆ ಏನಾರ ಗ್ರೋತ್ ಮಾಡಲಿ. ಏನಕ್ಕಂದರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಮು, ಲೇಬರ್ಸ್ ಪ್ರಾಬ್ಲಮ್ಮು, ಈ GST ಇದು ಎಲ್ಲ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇದೆ. ಬಟ್ ಏನೋ ಒಂದು ಇಂಪ್ರೂವ್ ಆಗಬೇಕು. ಮೆಕ್ಯಾನಿಕ್ಸು ಮುಂದೆ ಬರಬೇಕು. ಅವ್ರದ್ದು ಬರೀ ಡೈಲಿ ಸಂಪಾದನೆ ಮಾಡೋದು ಇಲ್ಲೇ ಖರ್ಚಾಗ್ಬಿಟ್ರೆ ನಾವು ಬೇರೆ ವರ್ಕ್ ಏನು ಮಾಡೋದು? ಕಾರ್ಮಿಕರಿಗೆ ಏನು ಸೌಲಭ್ಯ ಇಲ್ಲ. ನಾವು ದುಡಿತಾನೇ ಇದ್ದೀವಿ, ಅವಾಗಿಂದ ಸಣ್ಣ ವಯಸ್ಸಿಂದನೂ ದುಡಿತಾನೇ ಇದ್ದೀವಿ. ಏನು ಇಲ್ಲ ಉಪಯೋಗ. ಚೆನ್ನಾಗಿದ್ದವ್ರಿಗೆ ಅದು ಅನುಕೂಲ ಆಗ್ತಾಯಿದೆ, ನಮ್ಮಂಥವ್ರಿಗೆ ಏನೂ ಆಗ್ತಾಯಿಲ್ಲ. ಹಂಗಾಗಿ ಬಡವ್ರಿಗೆ ಅಂತ ಅನುಕೂಲ ಮಾಡಿಕೊಡ್ಬೇಕು. ಬಸ್ ಮಾಡಿದ್ರೆ ಒಂದೇ ಅಲ್ಲ, ನಾವು ಕಾರ್ಮಿಕರಿಗೆ ಏನೂ ಅನುಕೂಲ ಇಲ್ಲ. ನಾವು ಸಾಯ ತನಕ ದುಡಿಯೋದೇ ಆಗೈತೆ. ಭಾಗ್ಯಲಕ್ಷ್ಮಿನೂ ಬರ್ತಾ ಇಲ್ಲ. ದೇವದಾಸಿ ಮತ್ತು ಮಸಣ ಕಾರ್ಮಿಕರು ಮತ್ತು ಉದ್ಯೋಗದ ಪ್ರಶ್ನೆ ಮೇಲೆ ಇವತ್ತು ಬಜೆಟ್ ಬೆಳಕು ಚೆಲ್ಲಬೇಕು ಅಂತೇಳಿ ನಾವು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೇವೆ. ಹಾಗೆ ಮೈಸೂರಿನಿಂದ ನಮ್ಮ ಜೊತೆಗೆ ಉಮಾ ಅನ್ನೋರು, ಗೃಹಿಣಿಯವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಉಮಾ ಅವರೇ, ಬಹುಶಃ ಈ ಬಾರಿಯ ಬಜೆಟ್ ನಲ್ಲಿ ಮಹಿಳಾ ವರ್ಗಕ್ಕೆ ಸಂಬಂಧಪಟ್ಟಾಗೆ ಬಹಳ ಹೆಚ್ಚಿನ ನಿರೀಕ್ಷೆ ಇಡೋದಕ್ಕೆ ಅವಕಾಶ ಇದೆಯಾ ಅನ್ನುವಂಥದ್ದು ಪ್ರಶ್ನೆ ಬರುತ್ತೆ. ಯಾಕಂತ ಅಂದ್ರೆ ಈಗ ಆಲ್ರೆಡಿ ಗೃಹಲಕ್ಷ್ಮಿ ಆಗಿರ್ಬೋದು, ಜೊತೆಗೆ ಶಕ್ತಿ ಯೋಜನೆ, ಇದೆಲ್ಲ ಮಹಿಳೆಯರಿಗೆ ಅನುಕೂಲ ತರ್ತಾ ಇರುವಂತಹ ಯೋಜನೆಗಳಾಗಿರುವಂತ ಕಾರಣದಿಂದಾಗಿ ಮಹಿಳಾ ಕಲ್ಯಾಣಕ್ಕಾಗಿ ಹೆಚ್ಚಿನ ಹಣ ಎಷ್ಟು ಇಡ್ತಾರೆ ಸಿದ್ದರಾಮಯ್ಯನವರು, ಏನ್ ಯೋಜನೆಗಳನ್ನ ಘೋಷಣೆ ಮಾಡ್ತಾರೆ ಅನ್ನುವಂಥದ್ದು ಒಂದು ಕುತೂಹಲ ಇದೆ. ಒಬ್ಬರು ಗೃಹಿಣಿಯಾಗಿ ನೀವೇ ನಿರೀಕ್ಷೆ ಮಾಡ್ತಾ ಇದ್ದೀರಾ ಅಂತ? ಸರ್, ನಾವು ಗೃಹಿಣಿಯಾಗಿ ನಿರೀಕ್ಷೆ ಮಾಡೋದಂದರೆ ಮಧ್ಯಮ ವರ್ಗ ಕುಟುಂಬದವರಿಗೆ ಅನುಕೂಲವಾಗಂತೆ ಬಜೆಟ್ನ ಮಾಡಬೇಕು ಅಂತ ನಿರೀಕ್ಷೆ ಮಾಡ್ತಿದ್ದೀವಿ ಸರ್. ಯಾಕಂದರೆ ಶ್ರೀಮಂತರಿಗೆ ಅವಕಾಶಗಳಿರುತ್ತೆ, ಮತ್ತು ಅತಿ ಬಡವರಿಗೆ ಅವ್ರಿಗೆ ಫ್ರೀ ಇರುತ್ತೆ. ಬಟ್ ಮಧ್ಯಮ ವರ್ಗದವ್ರಿಗೆ ಎಲ್ಲ ಸರಕುಗಳೆಲ್ಲ ತುಂಬ ದುಬಾರಿಯಾಗಿದೆ. ಹಾಗೆ ಗೃಹಿಣಿಯವ್ರಿಗೆ ದಿನ ಬಳಕೆ ವಸ್ತುಗಳನ್ನ ಕಡಿಮೆ ಮಾಡಿಕೊಟ್ರೆ ನಮ್ಮಂಥ ಮಧ್ಯಮ ವರ್ಗದವ್ರಿಗೆ ತುಂಬ ಅನುಕೂಲ ಆಗುತ್ತೆ ಅಂತ ನಾನು ನಿರೀಕ್ಷೆ ಮಾಡ್ತಿದ್ದೀನಿ ಸರ್. ಮತ್ತೆ ಈಗ ಯಾವುದೇ ಒಂದಕ್ಕೆ ತಗೋಬೇಕು ಅಂದ್ರೂ GST ಅಂತ ಬರುತ್ತೆ. ಒಂದು ವಸ್ತು ತಗೋಬೇಕು ಅಂದ್ರೂ ನಾವು ನಮ್ಮ ಆಯವ್ಯಯ ರಾಜ್ಯ ಸರ್ಕಾರ ವರ್ಷಕ್ಕೊಂದ್ಸಲ ಆಯವ್ಯಯ ಮಾಡುತ್ತೆ. ಬಟ್ ನಾವು ಗೃಹಿಣಿಯಾಗಿ ಪ್ರತಿ ತಿಂಗಳು ಕೂಡ ಆಯವ್ಯಯ ಮಾಡ್ತೀವಿ. ಅದು ನಮ್ಮ ಸಂಬಳ ಬರೋದಕ್ಕಿಂತ ಖರ್ಚು ಜಾಸ್ತಿ ಆಗ್ತಿದೆ ಸರ್. ಅದಕ್ಕೋಸ್ಕರ ಮಧ್ಯಮ ವರ್ಗದವ್ರಿಗೆ ದಿನ ಬಳಕೆ ವಸ್ತುಗಳನ್ನ ಕಡಿಮೆ ಮಾಡಿದ್ರೆ ನಾವು ಕೂಡ
ನಿಜವಾಗ್ಲೂ ನೀವೆಲ್ಲ ಕುಟುಂಬದ ಅರ್ಥ ಸಚಿವರು. ನೀವು ಖಂಡಿತವಾಗಲೂ ಆಯ ವ್ಯಯ ಎಷ್ಟು ಚೆನ್ನಾಗಿದೆ ನೋಡಿ. ವ್ಯಯ ಜಾಸ್ತಿ ಆಯ್ತು ಅಂದ್ರೆ ಆಯ ತಪ್ಪಿಡುತ್ತೆ ಅಂತ, ಆಯ ತಪ್ಪಿದ್ರೆ ಹೊತ್ಕೊಂಡ್ಬಿಡ್ತೀವಿ ಅಂತ ಅರ್ಥ. ಎಷ್ಟು ಚೆನ್ನಾಗಿದೆ ನೋಡಿ ಅದು.